ನಡುವೆ ಒಂದು ನಾನು ಇದು ಮೇನ್ ಸ್ಟ್ಯಾಂಡ್ ಮೇಲೆ ಇದು ಕ್ಲಿಪ್ಸ್, ಇದು ಒಂದು ಬಾಕ್ಸ್ ಕ್ಲಿಪ್ಸ್ 12 ಪೀಸ್ ಕ್ಲಿಪ್ ಬರ್ತದೆ. ಇದು ನೋಡಿ ಹೀಗೆ ಫಿಟ್ಟಿಂಗ್ ಮಾಡಬೇಕಂದ್ರೆ ಹೀಗೆ ಫಸ್ಟ್ ಉಲ್ಟಾ ಇಡಬೇಕು. ಉಲ್ಟಾ ಇಟ್ಟು ಇದು ಒಂದು ಲೆಗ್ಸ್ ಇರ್ತದೆ, ಲೆಗ್ ಹೀಗೆ ಹಾಕಬೇಕು ನೋಡಿ, ಮತ್ತು ಇದಕ್ಕೆ ಟೈಟ್ ಮಾಡಬೇಕು. 2 ಸೈಡ್ ಸ್ಕ್ರೂ ಉಂಟು ಸೇಮ್. ಈ ಟೈಪ್ಸ್ 4 ಲೆಗ್ಸ್ ಉಂಟು ಅದಕ್ಕೆ. ಟೈಟ್ ಮಾಡೋದು ಮೆಥಡ್ ಪೂರ ಸೇಮ್, ಏನು ಚೇಂಜಸ್ ಇಲ್ಲ ಅದರಲ್ಲಿ. ಈಗ ಪೂರ ನೋಡಿ ಈಗ ರೆಡಿ ಆಯಿತು ಅದು. ಓಕೆ, ಇನ್ನು ಫಸ್ಟ್ ನೋಡಬೇಕು ಈಗಾದರೂ ಯಾವುದು ಲೂಸ್ ಇದ್ದರೆ ಫುಲ್ ಟೈಟ್ ಮಾಡಬೇಕು ಅಷ್ಟೇ. ಈಗ ನಾನು ಮಾಡಿರೋದು ಫುಲ್ ಟೈಟ್ ಸರಿ ಉಂಟು, ನೋ ಪ್ರಾಬ್ಲಮ್. ಇದ್ರ ಮೇಲೆ ಬಟ್ಟೆ ಹೇಗೆ ಆಗ್ತದೆ ಅಂತ ಹೇಳ್ತೇನೆ. ಈಗ ನಾನೀಗ ನಾರ್ಮಲ್ ಬಟ್ಟೆ ತೊಗೊಂಡಿದ್ದೇನೆ, ಪ್ರಿಂಟೆಡ್ ಇಲ್ಲ, ಪ್ಲೇನ್ ಪೀಸ್ ಉಂಟು. ನಾನು ಕ್ಲಿಪ್ ಹಾಕ್ತೇನೆ ಇದಕ್ಕೆ. 12 ಪೀಸ್ ಕ್ಲಿಪ್ ಇರ್ತದೆ. ಈಗ ಫಸ್ಟ್ ನೋಡಿ ಈಗ ಹಾಕಬೇಕು. ನಾನೀಗ 4 ಸೈಡಲ್ಲಿ 3 ಕ್ಲಿಪ್ ಹಾಕ್ತೇನೆ. ನೋಡಿ 4 ಕ್ಲಿಪ್ ಹಾಕಿದೆ. ಈಗ 3 ಕ್ಲಿಪ್ ಆಯ್ತಾಯಿತು. ಈಗ ಸೆಕೆಂಡ್ ಟೈಮ್ ಆಗುವಾಗ ಹೀಗೆ ಫೋಲ್ಡ್ ಮಾಡಿ, ಇದು ವಾಲ್ದು ಸಪೋರ್ಟ್ ಇರಲೇಬೇಕು. ವಾಲ್ ಸಪೋರ್ಟ್ ಅಂದರೆ ಈಸಿ ಆಗ್ತದೆ ಫಿಟ್ಟಿಂಗ್ ಮಾಡಲಿಕ್ಕೆ. ಈಗ ನೋಡಿ ಟೈಟ್ ಮಾಡಿದರೆ ಈಸಿ ಆಗ್ತದೆ, ಇಲ್ಲ ವಾಲ್ ಇಲ್ಲಾಂದರೆ ಇನ್ನು ಮುಂದೆ ಹೋಗ್ತದೆ. ಓಕೆ, ಈಗ ವಾಲ್ ಇದ್ದರೆ ಓಕೆ. ನೋಡಿ ಈಗ ಟೈಟ್ ಮಾಡಬೇಕು ಪೂರ. ಒಂದು ನಿಮಿಷ ಫಸ್ಟ್ ಇದು ಒಂದು ಈಗ ಪೂರ ಒಂದೇ ಶೇಪ್ ಮಾಡ್ತೇನೆ. ಪೂರ ಒಂದೇ ಟೈಮ್ ಸೆಟ್ ಇಕ್ಕಿತ್ತು. ಬೇಕಂದರೆ ನೀವು ಫಸ್ಟ್ ಇದು ಓಪನ್ ಮಾಡಿ ಇರಬೇಕು. ಈಗ ನಾನು ಜಸ್ಟ್ ಪ್ಯಾಕಿಂಗ್ ಓಪನ್ ಮಾಡಿದೆ ಅಷ್ಟೇ. ಈಗ ನೆಕ್ಸ್ಟ್ ನೋಡಿ ಹೀಗೆ ಆ ಸೈಡಲ್ಲಿ ನಾನು 3 ಕ್ಲಿಪ್ ಹಾಕಿದೆ. ಈಗ ಇಲ್ಲಿ ಹಾಕಬೇಕಂದ್ರೆ ತುಂಬ ಟೈಟ್ ಆಗ್ತದೆ, ವಾಲ್ ಇದ್ರೆ ತುಂಬ ಸಪೋರ್ಟ್ ಸಿಗ್ತದೆ. ಈಗ ಈ ಸೈಡ್ 1 ಕ್ಲಿಪ್ಪು, ಸೈಡಲ್ಲಿ ಈಗ ಸೈಡಲ್ಲಿ ಎಂತ ಫಸ್ಟ್ ಒಂದೇ ಕ್ಲಿಪ್ ಹಾಕಬೇಕು. ಇದು ಈಗ ಫೋಲ್ಡ್ ಮಾಡಿ ಇನ್ನೊಂದು ಸೈಡಲ್ಲಿ ಹಾಕಬೇಕು. ಅದರಿಂದ ಫಿಟ್ಟಿಂಗ್ ಚಂದ ಬರ್ತದೆ. ಈಗ ನೋಡಿ ಇಲ್ಲಿ ನಿಮಗೆ ಬೇಕಾದರೆ 3 ಪೀಸ್ ಹಾಕ್ಬೋದು ನೀವು. 3 ಪೀಸ್ ಹಾಕಿದರೆ ಫುಲ್ ಟೈಟ್ ಆಗ್ತದೆ. ಇದರಲ್ಲಿ ಬಟ್ಟೆ ಡ್ಯಾಮೇಜ್ ಆಗೋದಿಲ್ಲ. ಮುಂಚೆದು ರಿಂಗ್ದು ಬಟ್ಟೆ ಇತ್ತಲ್ಲ, ಅದರಲ್ಲಿ ಬಟ್ಟೆ ಡ್ಯಾಮೇಜ್ ಆಗೋದು ಚಾನ್ಸಸ್ ಇರ್ತದೆ. ಇದರಲ್ಲಿ ಬಟ್ಟೆ ಡ್ಯಾಮೇಜ್ ಆಗಲಿಕ್ಕಿಲ್ಲ. ಈಗ ನೋಡಿ ಇದು ನಾನು 1 ಬಾಕ್ಸ್ ಕ್ಲಿಪ್ ಹಾಕಿದ್ದೆ. 3, 6, 9, 12. ನಿಮ್ಗೆ ಬೇಕಂದರೆ ಇದು ಎಕ್ಸ್ಟ್ರಾ ಕ್ಲಿಪ್ ನೀವು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಇದು ಫುಲ್ ಟೈಟ್ ಆಗಿದೆ ನೋಡಿ. ನೋಡಿ ಹೀಗೆ ಸೌಂಡ್ ಬರಬೇಕು. ಇನ್ನೂ ಟೈಟ್ ಬೇಕಾದರೆ ನೀವು ಹೀಗೆ ಬಟ್ಟೆನೇ ಟೈಟ್ ಮಾಡ್ಬೋದು. ಹೀಗೆ ಸ್ವಲ್ಪ ಸ್ವಲ್ಪ ನಿಮಗೆ ನೀವು ಟೈಟ್ ಬೇಕಾದರೆ ನೀವು ಸ್ವಲ್ಪ ಸ್ವಲ್ಪ ಟೈಟ್ ಮಾಡ್ಬೋದು ಹೀಗೆ. ಓಕೆ, ಇದು ಈಗ ಓಕೆ, ಇದು ಸೂಪರ್ ಟೈಟ್ ಆಗಿದೆ, ಸೌಂಡ್ ಬರ್ತಾ ಉಂಟು ನೋಡಿ. ಈಗ ನಾನು ಸ್ವಲ್ಪ ವರ್ಕ್ ಮಾಡಿ ತೋರಿಸ್ತೇನೆ. ಇದಕ್ಕೆ ನಾರ್ಮಲ್ ಗೋಲ್ಡನ್ ಝರಿ ಆರಿ ನೀಡಲ್ ಬಟ್ ಮತ್ತೆ ನಾನು ಇನ್ನೊಂದು ಸರಿ ತೋರಿಸ್ತೇನೆ ನಿಮಗೆ. ಇದರದ್ದು ಹೈಟ್ ಕರೆಕ್ಟ್ 13 ಇಂಚಸ್ ಉಂಟು. ನೀವು ಬೇಕಾದರೆ ಇಲ್ಲಿ ಸ್ವಲ್ಪ ಲೂಸ್ ಮಾಡಿ ಇನ್ನು 1 ಇಂಚ್ ಎಕ್ಸ್ಟ್ರಾ ಮಾಡ್ಬೋದು. ಯಾಕೆಂದರೆ 13 to 14 ಆಗ್ತದೆ ಲಾಸ್ಟ್. ಇಲ್ಲಿ ತನಕ ಬರ್ತದೆ 14, 1 ಇಂಚ್ ಉದ್ದ ಮಾಡಲಿಕ್ಕೆ ಆಗ್ತದೆ. ಇದು ಆಯಿತು 13, ಮತ್ತು ಇದರದ್ದು ಲೆಂತ್ 24 ಇಂಚಸ್. ಇದು ಟೋಟಲ್ 24 ಇಂಚಸ್. ಓಕೆ, ಇದು 24 ಇಂಚಸ್. ಮತ್ತು ಈ ಸೈಡ್ದು ಬರ್ತದೆ ನಿಮಗೆ 16
17 ಉಂಟು. ಅದು ಕರೆಕ್ಟ್ ಬೇಕಾದರೆ 16 17 ಇರ್ತದೆ. 17 ಉಂಟು ಕರೆಕ್ಟ್. ನಾನು ನಿಮಗೆ ಮತ್ತೆ ನೀವು ನೋಡಿ ಈಗ ಆರಾಮಾಸ ಕೂತ್ಕೊಂಡು ಮಾಡ್ಬೋದು ಮನೆಯಲ್ಲಿ, ನೋ ಪ್ರಾಬ್ಲಮ್. ಹೀಗೆ ಇದು ನಾನು ಒಂದು ಜಾರಿ ತೊಗೊಂಡಿದ್ದೇವೆ, ಇದು 6 ನೀಡಲು. ನೋಡಿ ತುಂಬ ಈಸಿ ಆಗ್ತಾ ಉಂಟು ನನಗೆ ಆ್ಯಕ್ಚುಲಿ. ಇದರಲ್ಲಿ ನಿಮಗೆ ಎಂತ ಬಟ್ಟೆ ಡ್ಯಾಮೇಜ್ ಆಗಲಿಕ್ಕೆ ಇಲ್ಲ. ಮುಂಚೆ ರಿಂಗ್ದು ರೌಂಡ್ ಇತ್ತಲ್ಲ ಸ್ಟ್ಯಾಂಡ್, ಅದರಲ್ಲಿ ಬಟ್ಟೆ ಚಾನ್ಸಸ್ ಇತ್ತು, ಬಟ್ಟೆ ಕಟ್ ಆಗೋದು. ಇದರಲ್ಲಿ ತುಂಬ ಈಸಿ ಆಗ್ತಾ ಉಂಟು ನನಗೆ, ನಾನು ಸಹ ಯೂಸ್ ಮಾಡ್ತಾ ಇದ್ದೀನಿ ಅದೇ ಸೇಮ್. ಈಗ ನೋಡಿ ನಾನೀಗ ಅಷ್ಟು ವರ್ಕ್ ಮಾಡಿದೆ, ಮತ್ತು ನನಗೆ ಕರೆಕ್ಟ್ ಕಂಫರ್ಟಬಲ್ ಆಗ್ತದೆ. ಯಾಕೆಂದರೆ ಅಷ್ಟು ದೊಡ್ಡದು ಇಲ್ಲ, ಎಷ್ಟು ಜಾಗ ಇಲ್ಲ ಏನಿರೋದಿಲ್ಲ. ಜಸ್ಟ್ ಒಂದು ಗ್ಯಾಪ್, ಸಣ್ಣ ಗ್ಯಾಪ್ ಇದ್ದರೆ ಸಹ ಓಕೆ ಮನೆಯಲ್ಲಿ. ನಿಮಗೆ ಹೈಟ್ ಬೇಕಾದರೆ ನೀವು 1 ಇಂಚ್ ಉದ್ದ ಮಾಡಬೇಕು. ನೋಡಿ ಎಷ್ಟು ಹೈಟ್ ಉಂಟು. ಮತ್ತು ಅದು ಓಪನ್ ಮಾಡಿ ಇಡ್ಬೋದು, ನೋ ಪ್ರಾಬ್ಲಮ್. ಅದು ಇಲ್ಲಿಂದ ಓಪನ್ ಆಗ್ತದೆ ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ನಾರ್ಮಲಿ ತೆಗಿಯುವಾಗ ಏನು ತೆಗಿಲಿಕ್ಕೆ ಏನಿಲ್ಲ, ಈಸಿ ಉಂಟು ನೋಡಿ. ಹೀಗೆ ನಿಮ್ಮದು ವರ್ಕ್ ಆದಮೇಲೆ ತುಂಬ ಈಸಿ ಉಂಟು ತೆಗಿಲಿಕ್ಕೆ ಅಷ್ಟೇ. ಓಕೆ, ಥ್ಯಾಂಕ್ ಯು.